ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿರೀಕ್ಷೆಯ ವಾಕ್ಯಕ್ಕೆ ನಾನು ನಿಮ್ಮನ್ನೆಲ್ಲರನ್ನೂ ಸ್ವಾಗತಿಸ್ತೇನೆ ಪ್ರಿಯರೇ. ದೇವರು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆ ಯಾವಾಗಲೂ ಒಳ್ಳೆಯದಾಗಿದೆ. ಈ ಶ್ರಮ ಮರಣದ ದಿವಸಗಳಲ್ಲಿ ನಾವು ಈ ವಾಕ್ಯವನ್ನು ಧ್ಯಾನಿಸುವ ಹಾಗೆ ದೇವರು ಕೃಪೆ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಈ ದಿವಸ ವಾಕ್ಯಕ್ಕಾಗಿ ಹೀಬ್ರಿಯ 2ನೇ ಅಧ್ಯಾಯ 18ನೇ ವಾಕ್ಯ. ಹೀಬ್ರೂಸ್ ಚಾಪ್ಟರ್ 2 ವರ್ಸಸ್ 18. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಟ್ಟವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ಅನೇಕ ಶೋಧನೆಗಳಿಗೆ ಒಳಗಾಗಿರುವುದರಿಂದನೇ ಶೋಧಿಸಲ್ಪಟ್ಟವರಿಗೆ ಆತನು ಸಹಾಯ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಆತನು ಯಾವ ರೀತಿ ಶೋಧನೆಗೆ ಒಳಗಾದ ಅಂದರೆ ಶೋಧನೆಯ ಚೂಪಾದ ಒಂದು ಬಾಣಗಳನ್ನು ಎದುರಿಸುವುದನ್ನು ಸಹ ನಾವು ನೋಡ್ತೇವೆ ಪ್ರಿಯರೇ. ಅನೇಕ ಶೋಧನೆಗೆ ಒಳಗಾದಾಗಿಯೂ ಆತನು ನಿರಂತರವಾಗಿಯೂ ನಮಗೋಸ್ಕರ ಎಲ್ಲವನ್ನು ತಾಳಿಕೊಂಡ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟು ಒಳ್ಳೆಯ ದೇವರನ್ನು ನಾವು ಆರಾಧಿಸ್ತೇವೆ. ಆತನು ಎಂಥ ಒಳ್ಳೆಯ ಅದ್ಭುತಗಳನ್ನು ಮಾಡುವಂಥ ದೇವರು ಆತನಾಗಿದ್ದಾನೆ. ನಾವು ಪ್ರತಿಯೊಂದು ಶೋಧನೆಯನ್ನು ಜಯಿಸಬೇಕಾದ್ರೆ, ಪ್ರತಿಯೊಂದು ಶೋಧನೆಯನ್ನು ಹಾದು ಹೋಗಬೇಕಾದ್ರೆ ಸ್ವಾಮಿ ನಮ್ಮ ಜೊತೆ, ಆತನು ನಮ್ಮ ಪಕ್ಷ ಇರುವುದರಿಂದ ನಾವು ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವು ಶೋಧನೆ ಅಂದರೆ ಅದರಲ್ಲಿ ಬರುವಂತಕ್ಕಂಥ ಪಾಡು, ಉಪದ್ರವ, ಗೋಳಾಟ, ಒಂಟಿತನ ಇವುಗಳನ್ನೆಲ್ಲ ನಾವು ಸಂಧಿಸ್ತೇವೆ ಪ್ರಿಯರೇ. ಆದರೆ ಸ್ವಾಮಿ ಎಲ್ಲ ಶೋಧನೆಗಳ ಮಧ್ಯದಲ್ಲಿ ಆತನು ನಮ್ಮ ಜೊತೆ ಇದ್ದುಕೊಂಡು ಆತನ ನಡೆಸುವಂಥ ದೇವರು ಆತನಾಗಿದ್ದಾನೆ. ನಾವು ಪರಲೋಕದ ಪ್ರಾರ್ಥನೆಯನ್ನು ಕೇಳ್ತೇವಲ್ಲ, ಮತ್ತಾಯ 6:13 ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ಕರ್ತನೆ ಹೇಳಿಕೊಟ್ಟಂಥ ಪ್ರಾರ್ಥನೆ ಅದಾಗಿದೆ. ದಿನನಿತ್ಯ ಅನೇಕ ಶೋಧನೆಗಳನ್ನು ನಾವು ಎದುರಿಸ್ತೇವೆ ಪ್ರಿಯರೇ. ಅದೆಲ್ಲವನ್ನು ಜಯಿಸಲಿಕ್ಕೆ ಸ್ವಾಮಿ ನಮ್ಮ ಜೊತೆ ಇದ್ದುಕೊಂಡು ಆತನು ಸಹಾಯ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಮನುಷ್ಯರು ಸಹಿಸಬೇಕಾದ ಶೋಧನೆಯ ಹೊರತು ಮತ್ತು ಯಾವುದು ನಿಮಗೆ ಸಂಭವಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಶೋಧನೆ ಆಗುತ್ತಲೇ ಅದನ್ನು ತಪ್ಪಿಸಿಕೊಳ್ಳುವಂತಕ್ಕಂಥ ಮಾರ್ಗವು ಸರ್ವಶಕ್ತನಾದ ದೇವರು ನಮಗೆ ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ಆತನೇ ಶೋಧನೆಗೆ ಒಳಗಾಗಿರುವುದರಿಂದ, ಆತನು ಶೋಧನೆಯನ್ನು ಜಯಿಸುವುದರಿಂದ ನಾವು ಶೋಧನೆಗೆ ಗುರಿಯಾದಾಗ ಅದನ್ನು ತಪ್ಪಿಸುವಂತಕ್ಕಂಥ ಮಾರ್ಗವನ್ನು ಆತನು ನಮಗೆ ಗೋಚರಪಡಿಸುವಂಥ ದೇವರು ಆತನಾಗಿದ್ದಾನೆ. ಯಾಕೋಬ 1:12 ಈಗ ಹೀಗೆ ನೋಡ್ತೀವಿ, ಕಷ್ಟವನ್ನು ಸಹಿಸಿಕೊಂಡುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಅದನ್ನು ಸ್ವಾಮಿ ತನ್ನನ್ನು ಪ್ರೀತಿಸುವವರಿಗೆ ಅದನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಎಲ್ಲವನ್ನ ಜಯಿಸಲಿಕ್ಕೆ ಆತ ನಮಗೆ ಧೈರ್ಯವನ್ನು ಕೊಡ್ತಾನೆ. ಮತ್ತು ನಮಗೆ ಶೋಧನೆಗೆ ಒಳಗಾಗುತ್ತಿದ್ದಲೇ ಅದನ್ನು ತಪ್ಪಿಸಿಕೊಳ್ಳುವಂತಕ್ಕಂಥ ಮಾರ್ಗವನ್ನು ಆತ ನಮಗೆ ದಯಪಾಲಿಸ್ತಾನೆ ಪ್ರಿಯರೇ. ಸ್ವಾಮಿ ಪ್ರೀತಿಸುವವರಿಗೆ ಅದನ್ನು ಜೀವವೆಂಬ ಜಯಮಾಲೆಯನ್ನು ಹೊಂದುವಂತೆ ದೇವರು ಸಹಾಯ ಮಾಡುವಂಥ ದೇವರು ಆತನಾಗಿದ್ದಾನೆ. ಶೋಧನೆ ಬರುವಂತಕ್ಕಂಥ ಸಮಯದಲ್ಲಿ ನಾವು ಯಾರನ್ನು ಹುಡುಕಿಕೊಂಡು ಹೋಗ್ತೇವೆ ಪ್ರಿಯರೇ? ನಮ್ಮ ಬಂಧುಗಳನ್ನು ಅಥವಾ ನಮ್ಮ ಸ್ನೇಹಿತರನ್ನು ಅಥವಾ ನಮಗೆ ಗೊತ್ತಿರುವಂತಕ್ಕಂಥ ಪರಿಚಯ ಇರುವಂತಕ್ಕಂಥ ವ್ಯಕ್ತಿಗಳನ್ನು ಅವರನ್ನು ಹುಡುಕಿಕೊಂಡು ಹೋಗ್ತೇವಾ? ಇಲ್ಲ ಪ್ರಿಯರೇ. ಶೋಧನೆ ಆಗುತ್ತಲೇ ದೇವ್ರ ಹತ್ರ ಬರೋಣ. ಯಾಕೆಂದರೆ ಆತನೊಬ್ಬನೇ ನಮಗೆ ಧೈರ್ಯ ಕೊಡುವಂಥ ದೇವರು, ಆತನೊಬ್ಬನೇ ಶೋಧನೆಯಿಂದ ತಪ್ಪಿಸಿಕೊಳ್ಳುವಂತಕ್ಕಂಥ ಮಾರ್ಗವನ್ನು ಆತನೊಬ್ಬನೇ ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಆತನು ಎಲ್ಲ ಸಮಯದಲ್ಲಿಯೂ ನಮ್ಮ ಜೊತೆ ಇರುವಂತಕ್ಕಂಥ ದೇವರು ಆತನಾಗಿದ್ದಾನೆ. ದೇವರು ನಮ್ಮನ್ನು ಈ ರೀತಿ ನಮ್ಮನ್ನು ನಡೆಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ತಂದೆಯಾದ ದೇವರೇ, ಅಪ್ಪ, ಈ ದಿವಸ ಕೊಟ್ಟಂಥ ದಿವಸಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಶೋಧನೆ ಆಗುತ್ತಲೇ ತಪ್ಪಿಸುವಂತಕ್ಕಂಥ ಮಾರ್ಗವನ್ನು ನೀನೇ ದಯಪಾಲಿಸ್ತೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವರೇ. ನನ್ನ ಜೊತೆ ಯಾರ್ಯಾರು ಸೇರಿ ತನ್ನ ಶೋಧನೆಯಿಂದ ಆಚೆ ಬರಲಿಕ್ಕೆ ಅಸಹಾಯಕ ಸ್ಥಿತಿಯಲ್ಲಿದ್ದಾರೋ ದೇವರೇ, ಅವರನ್ನು ಈ ದಿವಸ ಈ ಸಮಯದಲ್ಲಿ ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅವರಿಗೆ ಮಾರ್ಗವನ್ನು ದಯಪಾಲಿಸಿಕೊಡು ಅಪ್ಪ. ಅವರಿಗೆ ಒಂದು ಮಾರ್ಗವು ತೆರೆಯಲ್ಪಡಲಿ ಸ್ವಾಮಿ. ಅದರಿಂದ ಹೇಗಾದರೂ ಆಚೆ ಬರಲಿಕ್ಕೆ ಅವರಿಗೆ ಸಹಾಯ ಮಾಡು. ಪ್ರತ್ಯೇಕವಾಗಿ ಯವನಸ್ಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅನೇಕ ಶೋಧನೆಗಳನ್ನು ಇಹಲೋಕದಲ್ಲಿ ಅವರು ಅನುಭವಿಸಬೇಕಾದ್ರೆ ದೇವರೇ, ಅವರಿಗೆ ಸಹಾಯ ಮಾಡು ದೇವರೇ. ಶೋಧನೆಯಿಂದ ತಪ್ಪಿಸಿಕೊಳ್ಳುವಂತೆ, ಅವರನ್ನು ನೀನು ಕೇಡುಗಳಿಂದ ತಪ್ಪಿಸಿಕೊಳ್ಳುವಂತೆ ಕರ್ತನೆ ಅವರಿಗೆ ನೀನು ಸಹಾಯ ಮಾಡು ಸ್ವಾಮಿ. ದೇವರೇ, ಎಲ್ಲರನ್ನು ಬಲಪಡಿಸು ದೇವರೇ. ಎಲ್ಲರನ್ನು ನೀನು ಕೈ ಹಿಡಿದು ನಡೆಸು ಸ್ವಾಮಿ. ಕಣ್ಣೀರಿನಿಂದ ದುಃಖದಿಂದ ಕರ್ತನೆ ಯಾರ್ಯಾರು ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೋ ಸ್ವಾಮಿ, ಅವರನ್ನು ಸಂಧಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಅವರ ಕಣ್ಣೀರು ನಿನ್ನ ಬದ್ದಲಿಯಲ್ಲಿದೆ ಎಂದು ಹೇಳುವಂತಕ್ಕಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಜೀವಮಾನವೆಲ್ಲ ಶುಭವು ಕೃಪೆಯು ಅವರನ್ನು ಯಾವಾಗಲೂ ಹಿಂಬಾಲಿಸಲಿ ದೇವರೇ. ಎಲ್ಲ ಸ್ತುತಿಗಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್.